ನಮಸ್ಕಾರ ವೀಕ್ಷಕರೇ. ಸೊ ರಾಜು ಅವರು ಮತ್ತೆ ಲೈನಲ್ಲಿದ್ದಾರೆ. ಕೆಲವೊಂದಷ್ಟು ಇಂಪಾರ್ಟೆಂಟ್ ವಿಚಾರಗಳನ್ನ ಅವರು ನಮಗೆ ಇವತ್ತು ಹೇಳ್ತಾ ಇದ್ದಾರೆ. ಸ್ಪೆಷಲಿ ಭೂಮಿಗೆ ಸಂಬಂಧಪಟ್ಟಂತೆ ಸೆಕೆಂಡ್ ಅರ್ತ್ ಅಂತ ನಾವು ಕರಿಬೋದು. ಸೇಮ್ ನಮ್ಮ ಭೂಮಿ ಥರದ್ದೇ ಒಂದು ಬೇರೆ ಇನ್ನೊಂದು ಭೂಮಿನ ಅವರು ನೋಡಿ ಬಂದಿದ್ದಾರೆ. ಸೊ ಆ ಒಂದು ಜರ್ನಿ ಯಾವ ಥರ ಇತ್ತು, ಇದ್ರ ಜೊತೆಯಲ್ಲಿ ಸೂರ್ಯ ಸಂಬಂಧಪಟ್ಟಂತೆ ಒಂದಷ್ಟು ವಿಚಾರ ಇದೆ. ಆ ಸೂರ್ಯನಿಗೂ ಮತ್ತಷ್ಟು ಶಕ್ತಿ ತುಂಬ ಥರದ್ದು ಒಂದಷ್ಟು ವಿಚಾರ ಅವರು ತಿಳಿಸ್ತಾ ಇದ್ದರು. ಇದ್ರ ಜೊತೆಯಲ್ಲಿ ಕಲಿಯುಗದಲ್ಲಿ ಇವಾಗೇನು ಕಲ್ಕಿ ಅಂತ ನಾವು ಕರಿಬೋದು, ಕಲಿ ಅಂತ ಕರಿಬೋದು. ನಮ್ಮಲ್ಲೇ ನಮಗೇ ಒಂದಷ್ಟು ನಮ್ಮ ಒಂದು ದಾರಿಗಳನ್ನ ತಪ್ಪಿಸ್ತಾ ಇರೋವಂಥದ್ದು, ಹೋಗೋ ಸರಿಯಾದ ದಾರಿನ ಬೇರೆ ದಾರಿಗೆ ಟರ್ನ್ ಆಗೋವಂಥರದ್ದು, ನಾವೇ ಒಂದು ಬೇರೆ ಒಂದು ಇದರಲ್ಲಿ ತಪ್ಪಾಗಿ ದಾರಿಗಳು ತಪ್ಪಿಸ್ತಾ ಇರ್ತೀವಿ. ಸೊ ಈ ಥರದ್ದು ಕೂಡ ಕೆಲಸ ಆಗ್ತಾಯಿದೆ, ದಾರಿ ತಪ್ಪಿಸ್ತಾ ಇದ್ದಾರೆ. ಈ ವಿಚಾರಗಳು ಕೆಲವೊಂದಷ್ಟು ಅನುಭವಗಳಾಗೈತೆ. ಸೊ ಅವುಗಳನ್ನ ನಮ್ಮ ಜೊತೆ ಇವತ್ತು ಶೇರ್ ಮಾಡ್ತಾವ್ರೆ ರಾಜು ಅವರು. ಸರ್ ನಮಸ್ಕಾರ. ರಾಜು ಅವರಿಗೆ ನಮಸ್ತೆ ಸರ್. ಸೊ ಮುಖ್ಯವಾಗಿ ಒಂದಷ್ಟು ಇಂಪಾರ್ಟೆಂಟ್ ವಿಚಾರಗಳನ್ನ ಮಾತಾಡಬೇಕು ಅಂತೇಳಿ ಹೇಳಿದ್ರಿ. ಸೊ ಡೈರೆಕ್ಟಾಗಿ ವಿಚಾರಕ್ಕೆ ಬನ್ನಿ. ಏನೆಲ್ಲ ವಿಚಾರಗಳು ನಿಮ್ಮ ಒಂದು ಗಮನದಲ್ಲಿ ಇವತ್ತು ಹೇಳೋಕ್ಕೆ ನೀವು ಇಷ್ಟಪಡ್ತಾ ಇದ್ದೀರಾ? ಸರಿ, ಹೇಳೋಣ. ಅದಕ್ಕೂ ಮುಂಚೆ ಒಂದು ಶ್ಲೋಕ. ಶುಭಂ ಕರೋತಿ ಕಲ್ಯಾಣಂ ಆರೋಗ್ಯ ಧನ ಸಂಪದ ಶತ್ರು ಬುದ್ಧಿರ್ವಿನಾಶಾಯ ದೀಪೋ ಜ್ಯೋತಿರ್ ನಮಸ್ತುತೆ ದೀಪರ್ ಜ್ಯೋತಿರ್ ಜನಾರ್ದನ ಪರಬ್ರಹ್ಮ ದೀಪ ಜ್ಯೋತಿರ್ ಜನಾರ್ದನ ದೀಪೋ ಆರತಿ ಪಾಪಾನಿ ಸಂಜೆ ದೀಪಂ ನಮಸ್ತುತೆ. ಇದು ದೀಪ ಹಚ್ಚುವಾಗ ನೋಡ್ಕೋಬಹುದು. ಇದರಿಂದ ತುಂಬಾ ಒಂದು ಫಲ ಸಿಗುತ್ತೆ ಪರಮಾತ್ಮನಿಂದ. ಹಂಗೆ ಇವಾಗ ಇನ್ನೊಂದು ಗೆಲಕ್ಸಿ ಕಡೆ ಭೂಮಿ ನೋಡ್ಕೊ ಬಂದಿದ್ದೀನಿ ಸರ್. ಅದು ಈಶಾನ್ಯ ಭಾಗ ಪೂರ್ವ ದಿಕ್ಕಲ್ಲಿದೆ. ಸ್ವಲ್ಪ ಈಶಾನ್ಯ ಭಾಗ ಸೇರಿದಂಗೆ. ಅದು ನಮ್ಮ ಭೂಮಿಗಿಂತ ಅರ್ಧ ಪಟ್ಟು ಜಾಸ್ತಿ ಇದೆ, 1 ಪಟ್ಟಾಗುತ್ತೆ. ದೊಡ್ಡದು ತುಂಬಾ. ಅಲ್ಲಿ ಇಲ್ಲಿಗಿಂತ ಬೆಟ್ಟ ಗುಡ್ಡಗಳೆಲ್ಲ ತುಂಬಾ ದೊಡ್ಡ ದೊಡ್ಡ ಬೆಟ್ಟಗಳು, ರಮಣೀಯವಾದ ಒಂದು ಪರಿಸರ, ತುಂಬಾ ಚೆನ್ನಾಗಿದೆ. ಪ್ರಕೃತಿ ತುಂಬಾ ಚೆನ್ನಾಗಿದೆ ಅಂತ ಆಯ್ತು. ಮತ್ತೆ ತುಂಬಾ ಚೆನ್ನಾಗಿದೆ. ಮರಗಳು ತುಂಬಾ ದೊಡ್ಡ ಮರಗಳು ಇಲ್ಲಿಗಿಂತ 2 ಪಟ್ಟು ಇದೆ. ಬೆಟ್ಟಗಳು ಅಷ್ಟೇ, ಇದಕ್ಕಿಂತ 2 ಹಿಮಾಲಯ ಬೆಟ್ಟ ಇದೆಯಾ, ಆದ್ರೆ 2 ಪಟ್ಟು ಬೆಟ್ಟಗಳಿದೆ. ಆ ರೀತಿ ಇದೆ. ಅಲ್ಲಿ ಒಂದು ರಮಣೀಯವಾಗಿ ಇದೆ. ಆಮೇಲೆ ನಮ್ಮ ಭೂಮಿನೆಲ್ಲ ಭೂಭಾಗನೆಲ್ಲ ಸೇರಿಸಿದ್ರೆ ಭೂಮಿ ಬರುತ್ತಲ್ಲ ಟೋಟಲ್, ಇವಾಗ ಸಮುದ್ರ ಬಿಟ್ಟು ಅದಕ್ಕಿಂತ ಸ್ವಲ್ಪ ಜಾಸ್ತಿನೇ ಬರುತ್ತೆ ಅನ್ಸುತ್ತೆ. ಅಷ್ಟಾಗ್ಲೇನೆ ಒಂದು ಒಟ್ಟಿಗೆನೆ ಒಂದೇ ಕಡೆ ಇದೆ ದೊಡ್ಡ ಭೂಮಿ. ಸ್ವಲ್ಪ ಒಪ್ಪಲ್ಲಿ ಹೋದ್ರೆ ವಿಶಾಲವಾದ್ದು ಅಷ್ಟು ಭೂಮಿ ಸಿಗುತ್ತೆ ಒಪ್ಪಲ್ಲಿ. ಆ ತರ ಒಂದು ಇದೆ ಅಲ್ಲಿ. ಇವಾಗ ದ್ವಾಪರ ಯುಗ ಕಳೆದು ಕಲಿಯುಗ ಬರ ಅಂತ ಟೈಮು. ಅಲ್ಲಿ ಆಲ್ರೆಡಿ ಕಲಿಯುಗ ಪ್ರಾರಂಭ ಆಗಿದೆ. ದ್ವಾಪರ ಯುಗ ಇವಾಗ ಜಸ್ಟ್ ಇವಾಗ ಪ್ರಾರಂಭ ಆಗ್ತಾ ಇದೆ. ಅಲ್ಲಿ ಏನಂದ್ರೆ ಸ್ವಾಮಿ ಅಲ್ಲಿಗೆ ನನ್ನನ್ನ ಅಶ್ವತ್ಥಾವಲ್ಲಿ ಕರ್ಕೊಂಡು ಹೋಗಿ ನೋಡ್ಬೇಕಾದ್ರೆ ಅದೆಲ್ಲ ನೋಡ್ದೆ, ವಾತಾವರಣ ತುಂಬಾ ಸುಂದರವಾಗಿದೆ. ಇಷ್ಟು ದೊಡ್ಡ ಬೆಟ್ಟ ಗುಡ್ಡಗಳು ರಮಣೀಯವಾಗಿರೋದನ್ನ ನೋಡಿ ಖುಷಿ ಆಯ್ತು. ಆಮೇಲೆ ಹೇಳ್ತಾರೆ, ಅಲ್ಲಿ ಭೂಮಿನಲ್ಲಿ ಯಾರು ದುಷ್ಟಗುಣಗಳು, ಅನ್ಯಾಯ, ಮೋಸ, ವಂಚನೆ ಮಾಡಿ ದೇಹ ಬಿಡ್ತಾರೆ ಪ್ರಕೃತಿ ವಿಕೋಪದಲ್ಲಿ, ಅವ್ರಿಗೆ ಆದ ಒಂದು ಕರ್ಮದ ಒಂದು ಫಲದಿಂದ ಜಾಸ್ತಿ ಇದ್ದು ದೇಹ ಬಿಡ್ತಾರೆ. ಅವ್ರನ್ನೆಲ್ಲ ತಗೊಂಡು ಹಾಕ್ಬೇಕಾಗುತ್ತೆ ಕಲಿ ಪ್ರಭಾವದಲ್ಲಿ ಇದಾಕೊಂಡು ದೇಹ ಬಿಡೋರ್ನೆಲ್ಲ ಅಂತ. ಆವಾಗ ನನ್ಗೆ ನೋವಾಯ್ತು ಅಲ್ಲಿ. ಅಲ್ಲ, ಭೂಮಿನೇ ಇಷ್ಟು ಹಾಳು ಮಾಡಕ್ಕಿದ್ದಾರೆ. ನಾವು ಮೊದ್ಲಿಂದ ಏಕ ಬಂದಿದೀವಲ್ಲ ನೋಡಿ, ಎಷ್ಟು ಭೂಮಿನ ಚೇಂಜ್ ಮಾಡ್ಬಿಟ್ಟಿದ್ದಾರೆ, ಮೈನಿಂಗ್ ಎಲ್ಲ ಮಾಡಿದ್ದಾರೆ. ಯಾವ ತರ ಎಷ್ಟು ಹಾಳು ಮಾಡ್ಬೋದು ಎಲ್ಲ ರೀತಿಲೂ ಮಾಡಿಟ್ಟಿದ್ದಾರೆ. ಇಲ್ಲಿ ಬಂದು ಈ ಪರಿಸರ, ಇಷ್ಟು ಚೆನ್ನಾಗಿರೋ ಪರಿಸರನೆಲ್ಲ ಹಾಳು ಮಾಡ್ತಾರಲ್ಲ ಅನ್ನೋದು ಮನಸ್ಸಿಗೆ ನೋವಾಯ್ತು ನನಗೆ. ಆವಾಗ ಇದು ಭೂಮಿ ಶುದ್ಧ ಮಾಡ್ಬೇಕಾದ್ರೆ ನಾವು ಇವಾಗ ಸತ್ಯಯುಗ ತರಬೇಕಾದ್ರೆ ಅದು ಶಿಫ್ಟ್ ಮಾಡ್ಬೇಕಲ್ವಾ, ಆದ್ರಿಂದ ಇಲ್ಲಿಗೆ ಹಾಕ್ಬೇಕು. ಆದ್ರೆ ನಿಮಗೆ ಯಾವ ತರ ನೋವಾಗುತ್ತೆ ಗೊತ್ತು ನನಗೆ, ಆದ್ರೆ ಅಷ್ಟು ಇಲ್ಲಿ ಪ್ರಭಾವ ಬೆಳೆಸಕ್ ಬಿಡಲ್ಲ. ಸುತ್ತ ನೋಡು ಯಾವ ತರ ಕಾಲ್ಕಾಂಬ್ರಿಗಳು, ಬೆಟ್ಟ ಗುಡ್ಡಗಳು ಯಾವ ತರ ಇದೆ. ಸುಮ್ನೆ ತಳ್ಳಿದ್ರೆ ಸಾಕು, ಅದು ಅವ್ರು ಏನೇ ಮಾಡಿದ್ರು ಕೃತ್ಯಗಳು ಒಂದೇ ಸರಿ ಮುಚ್ಚಾಕ್ಬಿಡ್ತೀವಿ ಅಂತ ಹೇಳಿದ್ರು. ಆವಾಗ ನನಗೆ ಒಂದು ಇದಾಯ್ತು. ಯಾಕೆಂದ್ರೆ ಭೂಮಿಲಿ ಇಲ್ಲಿ ಘೋರ ಕಲಿಯುಗ ಬಂದ್ಬಿಟ್ಟಿದೆ.
ತಂಗಿ ಕಾಲದಲ್ಲಿ ಇದೀವಿ. ಆದ್ರೆ ಇವಾಗ ಅದು ಶಿಫ್ಟ್ ಆಗ್ಲೇಬೇಕು. ಅಲ್ಲಿ ದ್ವಾಪರ ಕಲಿಯುಗ ಬರೋದ್ರಿಂದ ಅಲ್ಲಿ ಬಾಳೆನ ಇವಾಗ ಸ್ವಲ್ಪ ಒಂದು ಭೂಮಿನ ತೋಡಿ ಬಾಳೆ ಬೆಳೆದಿದ್ದಾರೆ ಫಸ್ಟ್ ಟೈಮ್. ಏತ ನೀರು ಇರ್ತೀವಲ್ಲ ಆ ತರ 20 ಅಡಿ ಒಳಗಡೆ ನೀರ್ ಬರುತ್ತೆ. ಅದನ್ನ ನೀರ್ ಎತ್ತಿ ಬಾಳೆ ಬೆಳೆದು ಬಾಳೆ ಕಟ್ ಮಾಡಿದ್ದಾರೆ. ಅದು ಒಂದೇ ಬಾವಿ ಅದು. ಮೊದ್ಲೆಲ್ಲ ನ್ಯಾಚುರಲ್ ಫುಡ್, ಕಾಡಿನ ತರ ಇದು ಊಟ ಉಪಚಾರ, ಗಿಡ ಗಂಟೆಗಳಿಂದ ಹಣ್ಣುಗಳು ಬರ್ತಾವಲ್ಲ ಅದರಿಂದ ಸೇರಿಸಿ ಸಿಂಪಲ್ ಆಗಿ ಬೇಯಿಸೋದನ್ನ ಕಲ್ತು ಬಂದಿದ್ರು. ಆದ್ರೆ ಇವಾಗ ಸ್ಟಾರ್ಟ್ ಆಗಿದೆ ಜಾಸ್ತಿ ಬೇಯಿಸಿ ಅಲ್ಲಿ ಉತ್ಪತ್ತಿ ಮಾಡೋ ಅಂತದ್ದು. ಆತರ ಆಮೇಲೆ ನನಗೆ ಒಂದ್ ರೀತಿ ಅದೇ ನೋವು, ಈ ಕಡೆ ಸ್ವಲ್ಪ ಖುಷಿ. ಯಾಕೆಂದ್ರೆ ಭೂಮಿ ಸ್ವಚ್ಛ ಮಾಡ್ತೀನಿ ಅಂತ ಹೇಳಿದ್ರಲ್ಲ, ಒಳ್ಳೆ ಒಳ್ಳೆ ಜನರಿಗೆ, ಸತ್ಯವಾಗಿ ನಡೆಯೋರ್ಗೆ, ಧರ್ಮವಾಗಿರೋರ್ಗೆ ಆದಷ್ಟು ಅವ್ರಿಗೆ ಒಳ್ಳೆ ರೀತಿನಲ್ಲಿ ಭೂಮಿನ ಸುಂದರ ಮಾಡ್ಬೇಕು, ಭೂಮಿ ಕಾಪಾಡ್ಬೇಕು ಅಂತ. ಹಂಗಾಗಿ ಖುಷಿ ಆಯ್ತು ನಂಗೆ. ಸರಿ, ಆ ರೀತಿ ತೋರಿಸಿದ್ರು. ಆಮೇಲೆ ಬಂದ್ಬಿಟ್ಟೆ. ಇಲ್ಲಿ ಬಂದ್ಮೇಲೆ ಇನ್ನೊಂದ್ ದಿನ ಏನಾಯ್ತು, ಕಲ್ಕಿ ಪರಮಾತ್ಮ ಅವರು ನನ್ನನ್ನ ಒಂದು ಕೆಲ್ಸಕ್ಕೆ ಹಚ್ತಾರೆ, ವಿಕ್ರಮಾದಿತ್ಯ ಅವ್ರನ್ನ. ಏನಂದ್ರೆ ಅವಾಗ ನಮ್ಮ ಕ್ಷೀರಸಾಗರ ರಂಗಸ್ವಾಮಿ ಇದಾರಲ್ವಾ, ಅಲ್ಲಿ ಒಂದ್ ಕಡೆ ಒಂದು ವಾಯು ದಿಕ್ಕಿನಲ್ಲಿ ಭೂಮಿ ಕ್ಷೀರಸಾಗರ ರಂಗಸ್ವಾಮಿ ಮಲಗಿರೋ ಜಾಗದಲ್ಲಿ ಅದು ಬೆಳಿಕ್ ಬರುತ್ತೆ. ಒಂದ್ ಕಡೆ ಒಂಥರ ಚರಿ ತರ ಇರುತ್ತೆ, ನೀರು ಒತ್ತಿ ಬಂದ್ರೆ ನೀರ್ ಬಂದು ಸೇರುತ್ತಲ್ಲ ಆತರ. ಅಲ್ಲಿ ಆ ಬೆಳಕೆಲ್ಲ ಬಂದು ಅಲ್ಪ ಬೀಟ ಗ್ಯಾಮ ಏನಂತೀವಿ ಆ ತರ ಬೆಳಕೆಲ್ಲ ಬಂದು ಒಂದ್ ಕಡೆ ಐಸ್ ತರ ಸ್ಟಾಕ್ ಆಯ್ತದೆ. ಆ ಸ್ಥಳಕ್ಕೆ ಮೊದ್ಲು ಕರ್ಕೊಂಡು ಹೋಗಿದ್ರು ನನ್ನನ್ನ ಅಮರ ಗುರುಗಳು ಮತ್ತು ಮಂಜುನಾಥ ಸ್ವಾಮಿ. ಆ ಕಡೆ ಈ ಕಡೆ ಟ್ರಾವಲ್ಲಿ ನನ್ ಮತ್ತೆ ಸೇರಿಸಿ ಕರ್ಕೊಂಡು ಹೋಗಿ ತೋರಿಸಿದ್ರು. ಇಲ್ಲ ಅಲ್ಲಿಂದ ಬರ್ತಕ್ಕಂಥದ್ದನ್ನ ಸೂರ್ಯ ಅವ್ರಿಗೆಲ್ಲ, ಸೂರ್ಯ ಚಂದ್ರ ಅವ್ರಿಗೆ ಎನರ್ಜಿ ತುಂಬ್ತಾರೆ. ಅದು ಯಾವ ತರ ಅಂದ್ರೆ, ಮೊದ್ಲು ಈ ಸ್ವದೇಶ್ ಮೀಡಿಯಾದಲ್ಲಿ ಹೇಳಿದ್ವಿ, ಊದ್ಗಡಿ ಹಚ್ಚಿದ್ರೆ ಗಾಳಿನಲ್ಲಿ ಉರ್ದು ಆ ಹೊಗೆ ತುದಿನಲ್ಲಿ ಬಂದು ಮಾಯ ಆಗುತ್ತೆ ನೋಡಿ, ಬೆಳಗ್ಗೆ ಹೊಗೆ ಕಂಡುಬಿಟ್ಟು. ಅಷ್ಟು ಬೆಳಕು ನಮ್ ಭೂಮಿ ಇದಕ್ಕೆ ಸೂರ್ಯ ಸೋಲಾರ್ ಸಿಸ್ಟಮ್ ತಲುಪೋದು. ಆದ್ರೆ ಅಲ್ಲಿ ತುಂಬಾ ಸಹಸ್ರಾರು ಕೋಟಿ ಸೂರ್ಯರಿಗೆ ಎನರ್ಜಿ ತುಂಬೋದು, ಅಷ್ಟು ಒಂದು ಕಡೆ ಇದೆ. ಅದು ಐದು ಇದೆ. ಅದನ್ನ ನೋಡ್ಬಿಟ್ಟು ಅದು ಇಲ್ಲಿ ಬಂದು ಸೂರ್ಯ ಅವರು ಅದನ್ನ ಎಳ್ಕೋಬೇಕು. ಎಳ್ಕೋಬೇಕಾದ್ರೆ ಅವರಲ್ಲಿ ಎನರ್ಜಿ ಇವಾಗ ಕಲಿಯುಗದಲ್ಲಿ ಕಮ್ಮಿ ಆಗುತ್ತಿದೆ. ಮೊದ್ಲು ಹೇಳಿದ್ವಿ ಇದನ್ನ, ಎನರ್ಜಿ ಕಮ್ಮಿ ಆಗಿದೆ. ವಸಂತರಾಯ್ ಅವರು ಬಂದು ಇನ್ನೊಂದು ಸೂರ್ಯ ತಗೊಂಡು ಜೋಡಿಸ್ತಾರೆ ಅಂತೆ, ಅದು ಆಮೇಲೆ ನಡೀತಿದೆ. ಆದ್ರೆ ಇವಾಗ ವೀಕ್ ಆಗಿರೋ ನರಗಳನ್ನ ಅವರು ರೆಡಿ ಮಾಡಿಸ್ಬೇಕು. ಅದಕ್ಕೆ ಏನ್ ಮಾಡ್ತಾರೆ, ವಿಕ್ರಮಾದಿತ್ಯ ಅವ್ರಿಗೆ ಹೇಳ್ತಾರೆ, ಇದು ಇವಾಗ ಆಕಾರದಲ್ಲಿದ್ಯಾ, ನಿರಾಕಾರದಲ್ಲಿದ್ದಾಗ ಈ ಕೆಲಸ ನೀನೇ ಮಾಡ್ತಾ ಇದ್ದೆ, ಇವಾಗ ಆಕಾರ ತಗೊಂಡಿದ್ಯಾ, ಆ ಕೆಲಸನ ನೀನೇ ಮಾಡ್ಬೇಕು ಅಂತ ಹೋಗಿ ಡೈರೆಕ್ಟ್ ಕಳಿಸ್ತಾರೆ. ಇವಾಗ ನಾವು ಸೂಕ್ಷ್ಮ ದರ್ಶಕದಲ್ಲಿ ಯಾವ್ದಾದ್ರು ಒಂದು ವಸ್ತುನ ನೋಡಿದಾಗ ಕಣ್ಣು ಕಾಣ್ದಿದ್ದು ಅದ್ರಲ್ಲಿ ಕಾಣುತ್ತಲ್ಲ, ಆ ತರ ಒಂದು ದಿವ್ಯ ದೃಷ್ಟಿ ಕೊಡ್ತಾರೆ ಅವ್ರಿಗೆ ವಿಕ್ರಮಾದಿತ್ಯ. ಆವಾಗ ಅದನ್ನ ನೋಡಿ ಅದು ಎಲ್ಲಿ ನರಮಂಡಲ, ಸೂರ್ಯ ನರಮಂಡಲ ವೀಕ್ ಆಗಿದೆ ಅದನ್ನೆಲ್ಲ ತೆಗೆದು ಮತ್ತೆ ಅದಕ್ಕೆ ಎನರ್ಜಿ ಆಗೋವ್ರಿಗೆ ಕಾಂಟ್ಯಾಕ್ಟ್ ಮಾಡ್ಕೊಡ್ತಾರೆ, ಲಿಂಕ್ ಮಾಡ್ಕೊಡ್ತಾರೆ. ಆಮೇಲೆ ಆಲ್ಫಾ ಬೀಟಾ ಗ್ಯಾಮ ಎಲ್ಲ ಕರೆಕ್ಟ್ ಆಗಿ ಹೋಗ್ಬೇಕು. ಮೊದ್ಲು ಏನಾಯ್ತಿತ್ತು ಅಂದ್ರೆ ಅಗ್ನಿ ತತ್ವ, ರಕ್ತಚಿತ್ತ ಕಿರಣಗಳು ಜಾಸ್ತಿ ಆಗ್ಬಿಟ್ಟು ಉಳ್ತಾ ಇತ್ತು. ಇನ್ನೊಂದ್ ಕಡೆ ನೋಡಿದ್ರೆ ಅದು ಒಂಥರ ಕಪ್ಪು ಕಲೆಗಳು ಒಂದೇ ಕಡೆ ಕಾಣ್ತಾ ಇತ್ತು ಸೂರ್ಯ ಅವ್ರಿಗೆ. ಹಂಗಾಗಿ ಅದು ವೀಕ್ನೆಸ್ ಯಾಕೆ ಬಂತು ಅಂದ್ರೆ, ಕಲಿಯುಗದಲ್ಲಿ ನಾವು ಮಾಡ್ತಕ್ಕಂತ ಒಂದು ಅನ್ಯಾಯ, ಮೋಸ, ವಂಚನೆ, ಆಮೇಲೆ ಸನಾತನ ಧರ್ಮ ನಾಶ ಮಾಡ್ಬೇಕು ಅಂತ ನಾಸ್ತಿಕತೆ ಹರಡೋದು, ಇದೆಲ್ಲ ಮತಗಳೆಲ್ಲ ಸೇರ್ಕೊಂಡು ನಮ್ಮ ಸನಾತನ ಧರ್ಮ ಬೀಳೋದು. ಅಂದ್ರೆ ದೇವ್ರ ಧರ್ಮ, ಸನಾತನ ಧರ್ಮ
ಆ ತರ ಮಾಡ್ತಿದ್ದಕ್ಕೆ ಅವ್ರು ನೋಡಿ ಅದನ್ನ ಲೈಬ್ರರಿ ಕಳಿಸ್ಬೇಕಲ್ಲ, ಕ್ಯಾಪ್ಚರ್ ಮಾಡಿ ದೃಶ್ಯಗಳನ್ನ. ಅಲ್ಲಿ ಅವ್ರಿಗೆ ಇದನ್ನೆಲ್ಲ ನೋಡಿ ಕುಂದು ಹೋಗ್ಬಿಟ್ಟಿತ್ತು. ನಾವು ಯಾವ ತರ ಮನ್ಸು ನೋಯುತ್ತೆ ನಮ್ಗೆ, ಅದೇ ತರ ಸೂರ್ಯ ಅವರು ನೊಂದು ಕೆಲಸ ಮಾಡ್ತಾ ಇದ್ರು ಕಲಿಯುಗದಲ್ಲಿ. ಇವಾಗ ಅದೇ ನರಮಂಡಲನ ಸರಿ ಮಾಡೋದಕ್ಕೆ ಸ್ವಾಮಿ ಕಲ್ಕಿ ಪರಮಾತ್ಮ ದಿವ್ಯ ದೃಷ್ಟಿ ಕೊಟ್ಟು ವಿಕ್ರಮಾದಿತ್ಯ ಅವರಿಂದ ರೆಡಿ ಮಾಡ್ತಿದ್ದಾರೆ. ಇವಾಗ ಬೆಂಕಿ ಉಳೋದು, ಒಂದೇ ಕಡೆ ಕಲೆ ಕಾಣೋದು ಸೂರ್ಯ ಅವ್ರಿಗೆ ಈಗ ಮುಂದೆ ಕಮ್ಮಿ ಆಗುತ್ತೆ ಹೋಗ್ತಾ ಎನರ್ಜಿ ಅಲ್ಪ ಬಿಟ್ಟ ಬರೋ ಅಂತದನ್ನ ಅವರು ಕರೆಕ್ಟ್ ಆಗಿ ಸಮನಾಗಿ ತಗೋತಾರೆ. ಆ ರೀತಿ ಒಂದು ದೃಶ್ಯ ತೋರಿಸಿದ್ರು. ಆಮೇಲೆ ಇನ್ನೊಂದು ಪ್ರಶ್ನೆ ಕೇಳಿದ್ರು, ಕಲಿ ಪ್ರಭಾವ ಬಳಸಿ ಇವಾಗ ಹೋಗ್ತಾ ಇದ್ದಾನಲ್ಲ, ಶಿಫ್ಟಿಂಗ್ ಕಾರ್ಯ ಆಗ್ತಾ ಇದೆ ಅಂತ ಗೊತ್ತು. ಆದ್ರೆ ಇಲ್ಲಿ ನಮ್ಮ ಕಲ್ಕಿ ಪರಮಾತ್ಮ ಅವರ ಸೈನ್ಯ ಏನ್ ಇಟ್ಟು ಬಂದಿದ್ದಾರೆ, ಪೂರ್ತಿಯ ಆ ಕಲಿಗೆ ಗೊತ್ತಿಲ್ಲ ಯಾರ್ಯಾರು ಏನೇನು ಅಂತ. ಅವ್ರನ್ನು ಕೂಡ ತನ್ನ ಪ್ರಭಾವದಲ್ಲಿ ಸಿಕ್ಕಿಸ್ಕೊಂಡು ಎಳೆಯಕ್ ನೋಡ್ತಾ ಇದ್ದಾನೆ, ಮೋಸ ವಂಚನೆ ಮಾಡೋದು ಕಲಿಸ್ಬೇಕು ಅಂದ್ಬಿಟ್ಟು. ಕೆಲವ್ರು ನಿಷ್ಠೆಯಿಂದ ನಡೆಯೋರ್ಗೆ ಏನ್ ಮಾಡಿರ್ತಾನೆ, ನನ್ಗೆ ಅದು ಒಂದ್ಸರಿ ಪ್ರಭಾವ ಬೀರಿದ್ದಾನೆ. ಕಲಿ ಡೈರೆಕ್ಟ್ ಆಗಿ ಒಂದು ರೂಪ ನೋಡಿದೀನಿ. ಒಂದ್ ರೀತಿ ತಿನ್ನೋ ರೀತಿ, ಕಣ್ಣಲ್ಲೇ ತಿನ್ನೋ ರೀತಿ ನೋಡ್ಬಿಟ್ಟು, ನೀನ್ ಒಬ್ಬ ನಮ್ ಕಡೆ ಬಂದಿದ್ರೆ ಎಷ್ಟು ಚೆನ್ನಾಗಿರ್ತಿತ್ತು ಅಂತ ಹೇಳ್ತೇನೆ. ಆವಾಗ ನಾನು ನಗ್ತಾ ಇರ್ತೀನಿ ನಿಂತ್ಕೊಂಡು. ಹಂಗೆ ಎಲ್ಲರನ್ನು ಕೂಡ, ಯಾಕೆಂದ್ರೆ ಇಲ್ಲಿ ಮಾಡೋ ಕೆಲ್ಸ ಗೊತ್ತಾಗ್ಬಿಟ್ಟಿದೆ ಕೆಲವರು, ಯಾರು ಎಂತ ವ್ಯಕ್ತಿ ಅಂತ ಗೊತ್ತಿಲ್ಲ. ಆದ್ರೆ ಕೃಷ್ಣ ಅವರ ಸೈನ್ಯ ಬಂದಿದೆ ಅಂತ ಅನುಮಾನ ಇದೆ, ಗೊತ್ತು. ಅದು ಪ್ರೂವ್ ಅವ್ರು ಮಾಡೋ ಅಂತ ಕೆಲಸದಿಂದ ಪ್ರೂವ್ ಆಗ್ತಾ ಹೋಗುತ್ತೆ, ಅವನ್ ಮನ್ಸು ಇವಾಗ ಆಗ್ತಾ ಹೋಗುತ್ತೆ. ಹಂಗಾಗಿ ಯಾರಿಗೆ ವೀಕ್ ಮನ್ಸು ಕಡೆ ಒಂದ್ ಸ್ವಲ್ಪ ಆಸಕ್ತಿ ಇರುತ್ತೆ, ನಮ್ಮ ಕೃಷ್ಣ ಪರಮಾತ್ಮ ಸೈನ್ಯದಲ್ಲಿ ಹುಟ್ಟು ಬಂದಿರೋರಿಗೆ, ಅವ್ರನ್ನೇ ಎಳೆಯಕ್ ನೋಡ್ತಾ ಇದ್ದಾನೆ. ಆದಷ್ಟು ಕರ್ಕೊಂಡು ಹೋಗ್ಬಿಡ್ಬೇಕು ನನ್ ಜೊತೆ, ನನ್ನ ಜನಸಂಖ್ಯೆನ ಜಾಸ್ತಿ ಮಾಡ್ಕೋಬೇಕು, ಅಂದ್ರೆ ಅಸುರರನ್ನ ಜಾಸ್ತಿ ಮಾಡ್ಬೇಕು, ನನ್ ಜೊತೆ ಕರ್ಕೋಬೇಕು ಅಂತ. ಆದ್ರೆ ಅದಕ್ಕೆ ಏನೇ ಕಷ್ಟ ಕಾರುಣ್ಯ ಬಂದ್ರು ನಾವು ಒಳ್ಳೆ ಸರಿಯಾದ ರೀತಿ ಮಾರ್ಗ ಹುಡಿಕೊಂಡು ಆ ಮಾರ್ಗದಲ್ಲಿ ನಮ್ಮ ಜೀವನ ಸರಳತೆ ಮತ್ತು ಆ ತಾಳ್ಮೆ ಮತ್ತೆ ಸತ್ಯ ಇದನ್ನು ಕಾಪಾಡ್ಬೇಕು, ಫ್ಯಾಮಿಲಿನೂ ಕಾಪಾಡ್ಕೊಂಡು ಒಳ್ಳೆ ಮಾರ್ಗದಲ್ಲಿ ಹೋಗೋಂತ ಕಾಲ ಇದು, ಕಾಲ ಇದು ಫಾಸ್ಟ್ ಆಗಿ ನಡೆಯೋದ್ರಿಂದ ನೀವು ಸ್ವಲ್ಪ ಅದನ್ನ ಯಾಮಾರಿದ್ರೆ ಅವನ್ ಕಡೆ ಹೆಜ್ಜೆ ಹಾಕ್ಬೇಕಾಗುತ್ತೆ. ಹಂಗಾಗಿ ಆ ಕಡೆ ಹೆಜ್ಜೆ ಹಾಕಬಹುದು. ದಯವಿಟ್ಟು ನೀವು ನಿಮ್ಮ ಮಾರ್ಗ ಏನಿದೆ ಇನ್ನೊಂದ್ ಸ್ವಲ್ಪ ಇರುತ್ತೆ, ಸ್ವಲ್ಪ ದಿನ ಇರುತ್ತೆ ಅದು ಪ್ರಭಾವ, ಆಮೇಲೆ ಹೋಗ್ಬಿಡ್ತಿದೆ. ಅಲ್ಲಿ ತನಕ ನಿಮ್ಮ ತನವನ್ನ ನೀವು ಕಳ್ಕೊಬೇಡಿ. ಬೇರೆಯವ್ರಿಗೆ ಒಂದು ಭೋಗ ವಸ್ತುಗೆ ಆಸೆ ಪಟ್ಟು ಮಾರೋಗಿ ನಮ್ಮ ತನ ನಾವು ಕಳ್ಕೊಂಡ್ರೆ ಅದು ನಾವು ಒಂದು ಸಿಕ್ಕೊಳ್ಳೋ ಅಂತ ಪರಿಸ್ಥಿತಿ ಇರುತ್ತೆ. ಆ ಪರಿಸ್ಥಿತಿ ನಾವು ಯಾರು ತಿಳ್ಕೋಬಾರ್ದು. ಇದೊಂದು ನನಗೆ ಅನುಭವ ಆಗಿದೆ. ಮೊನ್ನೆ ತಾನೆ ಅವನೇ ಡೈರೆಕ್ಟ್ ಆಗಿ ಬಂದು ನನ್ ಜೊತೆ ಒಂಥರ ರೀತಿನಲ್ಲಿ, ನಾನು ಹೇಳ್ತಿಲ್ಲ, ಕಣ್ಣಲ್ಲಿ ಅಷ್ಟು ಪ್ರಭಾವ ಬೀರ್ತಾ ಇದ್ದಾನೆ. ಆದ್ರೆ ಓಡ್ತಾ ಇದಾರೆ ಹಿಂದೆ, ಅವನ್ ಜನ ಎಲ್ಲ ಓಡ್ತಾ ಇದಾರೆ ಅಂದ್ರೆ ಇಲ್ಲಿ ದೇಹ ಬಿಟ್ಟು ಬೇರೆ ಕಡೆಗೆ ಶಿಫ್ಟಿಂಗ್ ಕಾರ್ಯ ನಡೀತಾ ಇದೆ. ಸೊ ಅಂದ್ರೆ ಈಗ ಇಲ್ಲಿ ಯಾರಾದ್ರೂ ಅಪ್ರಾಪ್ತಾಗಿ ಇನ್ನ ವಯಸ್ಸಿದ್ದು ಸತ್ತೋಗ್ತಾರೆ, ಇಲ್ಲ ಏನೋ ತಪ್ಪು ಮಾಡಿ ಸತ್ತಿರ್ತಾರೆ, ಸೊ ಅಂಥವ್ರನ್ನ ಮಾತ್ರ ಇನ್ನೊಂದು ಭೂಮಿಗೆ ಶಿಫ್ಟ್ ಮಾಡ್ತಾ ಇರೋದಾ? ಇಲ್ಲ, ಅದು ಹೆಂಗೆ ಅಂದ್ರೆ ಅದು ಅಪ್ರಾಪ್ತರು ಸಾಯೋದು ಅಂದ್ರೆ ಯಾವ್ದಾದ್ರು ಒಂದು ಕರ್ಮಗಳು ಇರ್ತವೆ ಜನ್ಮದಲ್ಲಿ ಮತ್ತು ಪೂರ್ವ ಜನ್ಮದಲ್ಲಿ ಏನೋ ಒಂದು ಮಾಡಿರ್ತಾರೆ ಕೃತ್ಯಗಳು. ಆದ್ರೆ ಒಳ್ಳೇದ್ನು ಮಾಡಿರ್ತಾರೆ, ಒಳ್ಳೆ ಫಲ ಊಟ ಮಾಡಿ ಇನ್ನೊಂದು ನಾವು ಏನಾದ್ರು ಒಂದು ಮಾಡಿದ್ರೆ ಅದ್ರ ಫಲನ ಅನುಭವಿಸ್ಬೇಕಲ್ವಾ. ಒಳ್ಳೇದು ಅಂತ ಅನುಭವಿಸ್ಮೇಲೆ ನಾವು ಕಷ್ಟನೂ ಅನುಭವಿಸ್ಬೇಕು. ಆ ತರ ದಿನಗಳು ಬಂದಾಗ, ಅವ್ರ ಟೈಮ್ ಬಂದಾಗ ಅದು ಆ ಕೆಲಸ ಆಗ್ಬಿಡ್ತದೆ. ಅದಕ್ಕೇನೆ ನಾವು ಒಂದು ತಾಳ್ಮೆ ಹಾಕಿರ್ಬೇಕು. ಅಂದ್ರೆ ಕೋಪ ಬಂದ್ರೂ ಯಾರಾದ್ರೂ ಒಂದು ಬೇರೆ ಕಡೆ ಮೋಸ ವಂಚನೆ ಮಾಡ್ತಾ ಇದ್ರು ಅವ್ರಿಗೆ ಯಾವ ರೀತಿ ದಾರಿ ತರಬೇಕು ಆ ರೀತಿ ಹೇಳ್ತರಬೇಕು. ದುಡುಕಿ ನಾವು ಒಂದು
ದೇಹಕ್ಕೆ ಹಿಂಸೆ ಮಾಡಿ ಏನಾದ್ರೂ ಅದ್ರ ಜೀವಕ್ಕೆ ಹಾನಿ ಮಾಡಿದ್ರೆ ಅದ್ರ ಪಾಪ ನಮ್ಗಿರುತ್ತೆ. ಅವ್ರೇನಾದ್ರು ಆತರ ಮಾಡಿದ್ರೆ ಜೀವಕ್ಕೆ ಹಾನಿ ಮಾಡೋದು ಪಾಪ ಕೆಲಸ ಮಾಡಿದ್ರೆ ಅದು ಇವಾಗ ಅಪ್ರಾಪ್ತ ವಯಸ್ಸಲ್ಲಿ ಆತರ ಆಗೋದು. ಅದನ್ನ ಕಳ್ಕೋಬಹುದು. ಆದ್ರೆ ಒಳ್ಳೆ ಮಾರ್ಗದಲ್ಲಿ ಒಳ್ಳೆ ಕಡೆ ಒಂದು ತಾಳ್ಮೆಯಿಂದ ಸಹನೆಯಿಂದ ಕೆಲವು ಮಂತ್ರಗಳಿವೆ. ಸ್ವಾಮಿದು ಮೃತ್ಯುಂಜಯ ಮಂತ್ರ, ಶಿವಪ್ಪನೇ ಲಯಕಾರಕ ಅಲ್ವಾ ಶಿವಪ್ಪ ಅವರು. ಹಂಗಾಗಿ ಅವ್ರ ಕರುಣೆ ನಾವು ಸಂಪಾದಿಸಿದ್ರೆ ಅದನ್ನ ಕಳ್ಕೋಬಹುದು. ಮೃತ್ಯುಂಜಯ ಮಂತ್ರ, ಸ್ವಾಮಿ ಒಂದು ಪ್ರಾರ್ಥನೆ ಮಾಡೋದು, ಭಕ್ತಿಯಿಂದ ಅವರ ಸ್ಮರಣೆ ಮಾಡೋದು, ನಾಮಸ್ಮರಣೆ ಮಾಡೋದು, ಶಿವ ತತ್ವದ ಒಂದು ಪುರಾಣಗಳು ಓದೋದು, ಇದರಿಂದ ಕಳ್ಕೋಬಹುದು. ಅದಕ್ಕೆಲ್ಲ ಪರಿಹಾರ ಇದೆ. ಅದನ್ನ ಮಾಡೋದ್ ಕಷ್ಟ. ಅದನ್ನ ಅಳವಡಿಸ್ಕೊಂಡ್ರೆ ಅವರಲ್ಲಿ ಏನೇ ಲೋಪದೋಷಗಳಿದ್ರು ಆ ಹಂತನ ದಾಟ್ಬೋದು, ಕಳ್ಕೋಬಹುದು. ಈಗ ಭೂಮಿ ಸೆಕೆಂಡ್ ಭೂಮಿ ನೀವು ನೋಡಿ ಬಂದಿದ್ದೀರಲ್ಲ, ಅದು ಎಷ್ಟು ಡಿಸ್ಟೆನ್ಸ್ ಅಲ್ಲಿ ಇರ್ಬೋದು? ಈಗೇನು ನಾವಿದ್ವಿ ಈ ಭೂಮಿಯಿಂದ ಆ ಭೂಮಿ ಎಷ್ಟು ದೂರದಲ್ಲಿ ನಿಮ್ಗೆ ಕಂಡಿದೆ? ಅದು ಗ್ಯಾಲಕ್ಸಿನೇ ಬೇರೆ ಇದೆ ಸರ್. ಈ ಗ್ಯಾಲಕ್ಸಿನೇ ಇಲ್ಲ. ತುಂಬಾ ನಾನು ಪ್ರಯಾಣ ಮಾಡ್ಬೇಕಾದ್ರೆ ಒಂದು ಕಮ್ಮಿ ಅಂದ್ರೂ ಒಂದು 10 ನಿಮಿಷ ತಗೊಂಡಿದೀನಿ. ಯಾವುದೂನು ಇಷ್ಟು ಲಾಂಗ್ ಆಗಿ ಪ್ರಯಾಣ ಮಾಡಿಲ್ಲ ನಾನು. ಅಷ್ಟು ಪಯಣ ತಗೊಂಡೋಗಿದ್ದಾರೆ. ಏನ್ ಇಷ್ಟು ದೂರ ಹೋಗು 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 ಅಂತ ಹೋಗ್ತಾ ಇದೀವಲ್ಲ ಅಂತ ನೋಡಿದ್ರೆ ಅದು ಬೇರೆ ಗ್ಯಾಲಕ್ಸಿ ಇದೆ. ಈಶಾನ್ಯ ಭಾಗ ಪೂರ್ವ ದಿಕ್ಕಿಗೆ ಬರುತ್ತೆ. ಭೂಮಿಗಿಂತ ದೊಡ್ಡದು. ಅಂದ್ರೆ ಅಲ್ಲಿ ಕಲಿಯುಗ ಜಾಸ್ತಿ ಜನ ಇರಲ್ಲ. ಜಲ್ದಿ ಇಷ್ಟು ಕೃತ್ಯಗಳು ಮಾಡಕ್ಕಾಗಲ್ಲ. ಜಲ್ದಿ ಸಂಬರ ಮಾಡ್ಬಿಡ್ತಾರೆ. ಅವ್ರು ಕಲಿನ ಹರಡೋದು ಕಷ್ಟ ಅಲ್ಲಿ. ಆ ತರ ಜಾಗ ಇದೆ ಇದೆಲ್ಲ. ಒಂದೇ ಕಡೆ ಹರಡ್ಬೇಕು. ಅದ್ರ ಬಾರ್ಡರ್ ದಾಟಿ ಹೋಗಕ್ಕಿಲ್ಲ. ಅಲ್ಲಿ ಕನಕಾಂಬರಗಳು ಮತ್ತೆ ಈ ಬೆಟ್ಟ ಗುಡ್ಡಗಳು ತುಂಬಾ ಹಿಮಾಲಯದಲ್ಲಿ ಏನು ವಾತಾವರಣ ಇದೆ ಅನ್ಕೊಳ್ಬೇಕಾಗತ್ತ ಆ ತರದ್ದು ಜಾಸ್ತಿ ಇದೆ. ಅಂದ್ರೆ ತುಂಬಾ ಸುಂದರವಾಗಿದೆ. ಅಷ್ಟೇ ಒಳ್ಳೆ ಭೂಮಿನೂ ಇದೆ ಬದುಕೋರ್ಗೆ, ಒಳ್ಳೆ ರೀತಿಯಲ್ಲಿ ಬದುಕೋರ್ಗೆ. ಅದನ್ನ ಹಾಳು ಮಾಡಿದ್ರಂತೂ ಜಾಸ್ತಿ ದಿನ ಇರಕ್ಕಾಗಲ್ಲ ಅಲ್ಲಿ. ಆಲ್ರೆಡಿ ಜನ ಅಲ್ಲಿ ವಾಸ ಮಾಡ್ತಾ ಇದ್ದಾರೆ. ಇವಾಗ ಇದಾರೆ ಸ್ಟಾರ್ಟ್ ಆಗಿದೆ. ಯಾವ ತರ ನಾವು ಇಲ್ಲಿ ಇದೀವಲ್ಲ ಇದೇ ತರನೇ ಕಂಡಿದಾರ, ಇಲ್ಲ ಇನ್ನೇನಾದ್ರೂ ಬೇರೆ ಚೇಂಜಸ್ ಕಂಡಿದ್ಯಾ? ಈಗ ಕಮ್ಮಿ ಇದಾರೆ ಜನಸಂಖ್ಯೆ, ದ್ವಾಪರಯುಗ ಅಲ್ವಾ, ಇನ್ನೂ ಜಾಸ್ತಿ ಆಗ್ತಾರೆ. ಅವರು ವೇಷಭೂಷಣ ಆಗ್ಬೋದು, ಅವ್ರು ಇರೋ ಒಂದು ಆಕಾರ ನಮ್ಗಿಂತ ಹೈಟು ಇಲ್ಲ ಯಾವ ತರ ನೋಡೋದಕ್ಕೆ ಹೆಂಗಿದೆ? ಇಲ್ಲ ಇಲ್ಲಿ ತರನೇ ಇದೆ. ಅಂದ್ರೆ ದೇಹ ಸ್ವಲ್ಪ ದೊಡ್ಡದ್ ಬರುತ್ತೆ. ಒಬ್ಬ ವ್ಯಕ್ತಿ ಮಾತ್ರ ಸ್ವಲ್ಪ ನೋಡಿದೀನಿ ಇಲ್ಲಿ ತರನೇ ಬರ್ತಾರೆ. ಒಬ್ಬ ವ್ಯಕ್ತಿನೇ ಕಂಡಿದ್ದು. ಅಂದ್ರೆ ಒಬ್ರು ಮಾತ್ರ ನಿಮ್ಗೆ ಕಂಡಿದ್ದಾರೆ? ಹೌದು. ಅಲ್ಲಿ ಎಲ್ಲ ಬರೀ ವಾತಾವರಣನೇ ತೋರಿಸಿದ್ರು. ಯಾಕೆಂದ್ರೆ ಅಲ್ಲಿ ನಾನು ತೋರ್ಸಕ್ಕೋಸ್ಕರ ಕರ್ಕೊಂಡು ಹೋಗಿದ್ರು. ಇಲ್ಲ ತಗೊಬಂದು ಹಾಕ್ತೀವಿ. ಭೂಮಿ ಶುದ್ಧ ಮಾಡ್ಬೇಕಲ್ಲ, ಅಲ್ಲಿ ಆಸ್ತಿಕರು ಮಾತ್ರ ಬದುಕುವಂತ ವಾತಾವರಣ ಶುದ್ಧ ಮಾಡ್ಬೇಕು. ಮೊದ್ಲೆಲ್ಲ ಹೇಳ್ಕೊ ಬಂದಿದೀವಲ್ಲ, ಸ್ವದೇಶದಲ್ಲಿ ಹೇಳಿದೀವಿ, ದಶರಥರಾಮಲ್ಲಿ ಹೇಳಿದೀವಿ. ಹಂಗಾಗಿ ಅದೇ ರೀತಿ ಇವಾಗ ನಡೀತಾ ಇದೆ. ಆಮೇಲೆ ಮೊದ್ಲು ಹೇಳಿದ್ದು ನೋಡಿ, ದಶರಥರಾಮಲ್ಲಿ ಒಂದು ವಿಷಯ ಹೇಳಿದ್ವಿ. ಸ್ವಾಮಿ ಭಾರತದಿಂದ ಪೆಸಿಫಿಕ್ ಸಾಗರ ದಾಟಿ ಅಮೆರಿಕ ಮತ್ತು ಯಾವುದು ಒಂದು ಇದೈತೆ ನೋಡಿ, ಯಾವುದು ಮೆಕ್ಸಿಕೋ, ಅಮೆರಿಕ, ಬರ್ಮೋಡಾ ಟ್ರಯಾಂಗಲ್, ಅಲ್ಲಿ ಹೋಗಿ ಮತ್ತೆ ವಾಪಸ್ ಬರ್ತಾರೆ ಅಂತ ಹೇಳಿದ್ವಿ. ಉಲ್ಕೆ ಬಿದ್ದದ್ನು ಓದುವ ವಿಡಿಯೋದಲ್ಲಿ ಹೇಳಿದ್ವಿ. ಅವ್ರು ವಾಪಸ್ ಬರಬೇಕಾದ್ರೆ ಭೂಕಂಪ ಆಯ್ತು ನೋಡಿ. ಮತ್ತೆ ವಾಪಸ್ ಹೊರಗೆ ಬರಕ್ಕೆ ಅಷ್ಟರಲ್ಲಿ ಮಧ್ಯಾಹ್ನ ಅವ್ರಿಗೆ ಬಂದ್ರು ಅಂತ ಹೇಳಿದೆ. ಅಲ್ಲೂ ಒಂದ್ ಕೆಲಸ ಮಾಡಿ ಬಂದಿದ್ದಾರೆ. ಆ ಬರುವ ದಾರಿನಲ್ಲಿ, ಆ ಫಿಲಿಪೈನ್ಸ್ ಬರೋದು ಆ ಬರೋ ದಾರಿನಲ್ಲೇ, ಮ್ಯಾಪ್ ಅಲ್ಲಿ ನೋಡ್ಕೋಬೋದಲ್ಲ, ಅದೇ ದಾರಿನಲ್ಲಿ ಸಿಗುತ್ತೆ ನೋಡಿ. ಅದು ಒಂದಾಗಿದೆ. ಆಮೇಲೆ ನಾವು ಅಷ್ಟು ಟ್ರಾವೆಲ್ ಹೋಗ್ಬೇಕಾದ್ರೆ ಗುಜರಾತ್ ಮತ್ತೆ ರಾಜಸ್ಥಾನ ಅಂತ ಹೇಳಿದ್ವಲ್ಲ, ಅಲ್ಲಿ ಸ್ಥಳ ನಾವು ಫಾಸ್ಟ್ ಅಲ್ವಾ, ಅಷ್ಟು ಟ್ರಾವೆಲ್ ಹೋಗ್ಬೇಕಾದ್ರೆ ಒಂಚೂರು ಹೆಚ್ಚು ಕಮ್ಮಿ ಆಗುತ್ತೆ ಸ್ಥಳಗಳು ಗುರ್ತು ಮಾಡೋದು. ಜಮ್ಮು ಕಾಶ್ಮೀರದಲ್ಲೂ ನಾವು ಬೆಂಕಿ ಅನಾಹುತ ಆಗುತ್ತೆ ಅಂತ ಹೇಳಿದ್ವಿ. ಅದು ಕೂಡ ಇವಾಗ ಒಬ್ರು ನನಗೆ ಹೇಳಿದ್ರು ಮೊನ್ನೆ ಇದ್ರಲ್ಲಿ ವಾಯ್ಸ್ ಮೆಸೇಜ್ ಅಲ್ಲಿ ಹೇಳಿದ್ರು ನೋಡಿ, ನೀವು ಹೇಳಿದ್ರಲ್ಲ ಅದು ಜಮ್ಮು ಕಾಶ್ಮೀರ ಕಡೆ ಆಗಿದೆ ಬೆಂಕಿ ಅನಾಹುತ. ಆರ್ಸಕ್ ಆಗ್ಲಿಲ್ಲ, 2 ದಿನ ಟ್ರೈ ಮಾಡಿದ್ರು. ಮಳೆ ಬಂದಾಗ ಪೂರ್ತಿ ಅದು ಆರೋಯ್ತು ಅಂತ ಹೇಳಿದ್ರು. ನಮ್ಮ ಗ್ರೂಪ್ ಅಲ್ಲಿಗೆ ಒಂದು
ಸಂದೇಶ ಕೊಟ್ರು. ಓಕೆ. ಆವಾಗ ಗೊತ್ತಾಯ್ತು ನನಗೆ, ಈಗ ನ್ಯೂಸ್ ಟಿವಿ ನೋಡಲ್ವಲ್ಲ ನಾನು, ಒಂದು ಫೋನಲ್ಲಿ ಬಿಟ್ರೆ ಹೊರಗಡೆ ನೋಡಲ್ಲ. ಆಮೇಲೆ ಇನ್ನೊಂದು ವಿಷಯ ಹೇಳಿದೆ ಸರ್ ನಿಮ್ಗೆ, ಮುಂದೆ ವಾತಾವರಣ ಏನಿರುತ್ತೆ ಅಂದ್ರೆ 5 ತರ ಬರುತ್ತೆ ನಮ್ಮ ಇಲ್ಲಿ, -ಡಿಗ್ರಿ ಹೋಗುವಂತ ಚಾನ್ಸ್ ಇದೆ. ಒಂದು ದೃಶ್ಯ ತೋರಿಸಿದರೆ ನನಗೆ, ಟೀನ ನಾವು ಬಿಸಿ ಟೀನ ತಯಾರು ಮಾಡಿ ಕುಡಿದು ಮತ್ತೆ ಪೂರ್ತಿ ಕುಡಿಯೋ ಅಷ್ಟರಲ್ಲಿ ಟೀ ಅಥವಾ ಕಾಫಿ ಏನಾಗುತ್ತೆ ಫ್ರೀಸ್ ಆಗುತ್ತೆ, ಅಂದ್ರೆ ಐಸ್ ತರ ಆಗೋಗುತ್ತೆ. ಆ ರೀತಿ ಒಂದು ದೃಶ್ಯ ನೋಡಿದ್ದೀನಿ. ಅದು ತಕ್ಷಣದೆಲ್ಲ ಆಗ್ಬೋದು ಮಳೆಗಾಲದಲ್ಲಿ, ಅಷ್ಟು ಕೋಲ್ಡ್ ಆಗುತ್ತೆ. ನಾವು ಈ ಕಡೆ ಹೇಳಿದ್ವಲ್ಲ, ಯಾವ್ದು ನಮ್ಮ ದುಬೈ ಏನು ಮೆಕ್ಕಾ ಸೈಡ್ ಸ್ಥಳ ಏನು ಹೇಳ್ತೀವಿ ಮರ್ತೇವೆ, ಮೆಕ್ಕಾ ಮದೀನಾ ಆ ಒಂದು ಭಾಗ, ಅದರಲ್ಲಿ ಹೇಳಿದ್ವಿ ಅಲ್ಲಿ -ಡಿಗ್ರಿ ಹೋಗುತ್ತೆ. ಸ್ವಾಮಿ ಹೋಗಿದ್ದಾರೆ, ಆ ಮಾರ್ಗ ಹೋಗಿದ್ದಾರೆ, ಅಲ್ಲೊಂದು ಧರ್ಮ ಸಂಸ್ಥಾಪನೆ ಕೆಲಸ ಆಗುತ್ತೆ ಅಂದಾಗ ಅಲ್ಲಿ -4 ಡಿಗ್ರಿ ಬಂತು. ಅದು ನ್ಯೂಸ್ ಅಲ್ಲೆಲ್ಲ ಬಂತಲ್ಲ. ಅದೇ ತರ ಇವಾಗ ನನಗೆ ಟೀ ಮುಖಾಂತರ ತೋರಿಸಿದ್ದಾರೆ, ಒಂದು ಟೀ ಕಾಫಿ ಮುಖಾಂತರ. ಆ ತರ ವಾತಾವರಣ ಬಂದು ಹೋಗುತ್ತೆ, ಇರಲ್ಲ. ಆ ವಾತಾವರಣ ಹೊಂದ್ಕೋಬೇಕು. ಮೊದ್ಲೆಲ್ಲ ಹೇಳ್ತು ಬಂದಿದ್ವಿ, ಮಡಿಕೆ ನೀರು ಕುಡಿಸ್ಬೇಕು, ಸ್ವಲ್ಪ ಆದಷ್ಟು ಕೆಮಿಕಲ್ ಉಪಯೋಗಿಸ್ತೀವಿ, ಆದ್ರೆ ಕಮ್ಮಿ ಮಾಡ್ತಾ ಹೋಗ್ಬೇಕು. ಬಿಸಿಲು ಜಾಸ್ತಿ ಆದಾಗೆಲ್ಲ ಕೆಮಿಕಲ್ ಕಮ್ಮಿ ಮಾಡ್ತಾ ಹೋಗ್ಬೇಕು ಅಂತೆಲ್ಲ ಹೇಳಿದ್ವಲ್ಲ ಮೊದ್ಲು. ಆ ಇದ್ರಲ್ಲಿ ಇದು ಒಂದು ತೋರಿಸಿದ್ದಾರೆ, ಯಾವಾಗ್ಲೂ ಒಂದ್ಸರಿ -ಡಿಗ್ರಿ ಹೋಗುವಂತದ್ದನ್ನು ಹಾಗೆ ಆಗುತ್ತೆ. ಅವರು ಪರಮಾತ್ಮ ತೋರಿಸಿದ್ರು ಅಂದ್ರೆ ಅದು ನಡೀತಿದೆ. ಆ ಟೈಮ್ ಬರೋದಕ್ಕೆ ಹುಷಾರಾಗಿರ್ಬೇಕು. ಸ್ವಲ್ಪ ತಣ್ಣೀರಲ್ಲಿ ಸ್ನಾನ ಮಾಡೋದು, ಅದನ್ನೆಲ್ಲ ರೂಢಿಸ್ಕೊಂಡ್ರೆ ಒಳ್ಳೇದು. ಸೊ ಅಂದ್ರೆ ತಣ್ಣೀರಿಗೆ ನಾವು ಸೆಟ್ ಆದಾಗ, ಈ ತರ ವಾತಾವರಣ ಬಂದಾಗ ಅದಕ್ಕೆ ನಾವು ಸೆಟ್ ಆಗ್ತೀವಿ ಅಂತ. ಇವಾಗ ತಣ್ಣೀರು ಅಂತೂ ಯಾವ್ಯಾವ ನೀರು ಇಷ್ಟಪಡಿ, ಯಾಕಂದ್ರೆ ಅದನ್ನು ಫಿಲ್ಟರ್ ಮಾಡಿ ಮಾಮೂಲಿ ನಾವು ಸ್ವಚ್ಛವಾದ ನೀರನ್ನು ಉಪಯೋಗಿಸ್ಬೇಕು. ಬಿಸಿನೀರು ಉಪಯೋಗಿಸ್ಬೇಕು ಅಂದ್ರೆ, ಇವಾಗ ನಾವು ಏನಾದ್ರು ಬಾಯಿ ಕಟ್ಕೊಂಡ್ರೆ ಅದೆಲ್ಲ ಬರೀ ತಣ್ಣೀರ್ಲೆ ಮಾಡಕ್ಕೆ ಅಲ್ಲ, ಬ್ರಷ್ ಮಾಡಕ್ಕೆ ಅವೆಲ್ಲ, ಯಾಕೆಂದ್ರೆ ಅಲ್ಲೆಲ್ಲ ಕ್ಲೀನ್ ಆಗ್ಬೇಕು. ಅದಕ್ಕೆ ಸ್ವಲ್ಪ ಒಂದು ಜಗ್ ನೀರ್ ತಗೊಂಡು ಕ್ಲೀನ್ ಮಾಡ್ಕೊಂಡು ಬೇಕಾದ್ರೆ ದಿನದಲ್ಲಿ ಒಂದ್ಸಾರಿ ಮಾಡೋಣ. ಆದ್ರೆ ಸ್ನಾನ ಮಾಡುವಾಗ ಬಿಸಿನೀರನ್ನ ನಮ್ಮ ಮೈ ಮೇಲೆ ಒಂದು ಒಡ್ಬೇಕು. ನಾವು ಅದಕ್ಕೆ ಬಿಸಿನೀರಿಗೆ ಅಡಿಟ್ ಆಗಿರ್ಬಾರ್ದು. ಯಾಕೆಂದ್ರೆ ಒಂದೇ ಸಾರಿ ಮೈನಸ್ ಬಂದಾಗ ಒಂದು BP ಲೋ ಆಗೋದು, ರಕ್ತ ಎತ್ಕೊಟ್ಟೋದು ಇವೆಲ್ಲ ಆಗುತ್ತಲ್ವಾ. ಅದಕ್ಕೋಸ್ಕರ ಇವಾಗ್ಲೇ ನಾವು ಸ್ಟಡಿ ಆಗಿ ಒಂದೊಂದ್ ಸ್ವಲ್ಪ ಶರೀರಕ್ಕೆ ನೀರ್ ಹಾಕೋದು, ಒಂದೊಂದು ವಾರದಲ್ಲಿ 2 ದಿನ 3 ದಿನ ನೀರ್ ಸ್ನಾನ ಮಾಡೋದು, ಈ ತರ ಅಭ್ಯಾಸ ಮಾಡ್ಕೊಂಡ್ರೆ ಆ ದಿನ ಬಂದ್ರು ಆ ಹಂತ ದಾಟ್ಬಿಡ್ಬೋದು. ಅದಕ್ಕೋಸ್ಕರ ಹೇಳಿದೀನಿ. ಓಕೆ. ಸೊ ಇದು ಯಾವಾಗ ಬರುತ್ತೆ ಗೊತ್ತಿಲ್ಲ, ಬಟ್ ಈ ತರ ಒಂದ್ಸರಿ ಕಂಡೈತೆ ನಿಮ್ಗೆ? ಹೌದು, ಅದು ಇವಾಗ ನಮ್ಮ ದಶರಥ ರಾಮಲ್ಲಿ ಹೇಳಿದ್ವಿ. ಅದು ನಿಮ್ಗೆ ಜ್ಞಾಪಿಸ್ತೆ ಅವಾಗ, ಸರಿ ನೆಕ್ಸ್ಟ್ ಇಯರ್ ಮಾಡೋಣ ಅಂತ ಹೇಳಿದ್ವಿ. ಅದಕ್ಕೋಸ್ಕರ ಇದು ಮಸ್ತಿದೆ ಇವಾಗ. ಓಕೆ. ಸೊ ಮೇಯ್ನ್ ನಮ್ಗೆ ಇಂಪಾರ್ಟೆಂಟು, ನೀವು ಇನ್ನೊಂದು ಭೂಮಿ ನೋಡಿ ಬಂದಿರೋದು, ಆ ಭೂಮಿಗೆ ಸಂಬಂಧಪಟ್ಟಂತೆ ಇನ್ನೂ ಏನಾದರೂ ನೀವು ಅಲ್ಲಿಗೆ ಹೋದಾಗ ಆ ಒಂದು ಜರ್ನಿ ವಿಚಾರಗಳು, ಆ ಅನುಭವಗಳು ಏನೆಲ್ಲ ಮತ್ತೆ ಅಲ್ಲಿ ಕಂಡೈತೆ, ಸೊ ಆ ದೃಶ್ಯಗಳಿಗೆ ಸಂಬಂಧಪಟ್ಟಂತೆ ನೆಕ್ಸ್ಟ್ ಕೂಡ ಅದ್ರ ಬಗ್ಗೆ ಮಾಹಿತಿ ಕೊಡ್ತಾ ಹೋಗಿ ನಮ್ಮ ವೀಕ್ಷಕರ ಮುಂದೆ ನಾವು ತಿಳಿಸ್ತಾ ಹೋಗೋಣ. ಸ್ವಾಮಿ ಏನು ಸಂದೇಶ ಕೊಡ್ತಾರೆ ಅದನ್ನು ತಿಳಿಸ್ತಾ ಹೋಗೋಣ. ಓಕೆ ಸರ್. ನಮಸ್ತೆ ಎಲ್ಲರಿಗೂ. ನಮಸ್ಕಾರ. ಎಲ್ಲ ವೀಕ್ಷಕರಿಗೆ ಧನ್ಯವಾದಗಳು. ಸೊ ವೀಕ್ಷಕರೇ, ಇದೊಂದು ರಾಜು ಅವರು ಅವ್ರಿಗೆ ಕಂಡಿರೋ ಒಂದು ಜರ್ನಿ, ಇನ್ನೊಂದು ಗ್ರಹ ಅಂದರೆ ನಮ್ಮ ಭೂಮಿನೇ ಹೋಲುವಂಥದ್ದೇ, ಭೂಮಿನೇ ಬೇರೆ ಗ್ಯಾಲಕ್ಸಿಯಲ್ಲಿ ಅವರು ಒಂದು ಜರ್ನಿ ಮಾಡಿ ಆ ಒಂದು ಸ್ಥಳ ನೋಡಿ ಬಂದಿದ್ದರು. ಹಾಗಾಗಿ ಅದು ಒಂದು ಅನುಭವನ ಶೇರ್ ಮಾಡಿದ್ದಾರೆ. ಇದಕ್ಕೆ ಸಂಬಂಧಪಟ್ಟಂತೆ ಮತ್ತೆ ನಮಗೂ ಕೂಡ ಇನ್ನೊಂದಷ್ಟು ಮಾಹಿತಿ ತಿಳ್ಕೊಬೇಕು ಅನ್ನೋ ಆಸಕ್ತಿ ಇದೆ. ಸೊ ಅವರು ಮತ್ತೆ ನಾನು ಅಲ್ಲಿ ಹೋಗಿ ಬಂದಾಗ ಮತ್ತೆ ಏನಾದರೂ ಅಲ್ಲಿನ ದೃಶ್ಯಗಳಾಗ್ಬೋದು, ಅಲ್ಲಿಂದು ಜೀವನ ಶೈಲಿ ಆಗ್ಬೋದು, ಇವುಗಳ ಬಗ್ಗೆ ಅವರೇನಾದರೂ ಹೊಸ ಮಾಹಿತಿ ಕೊಟ್ಟರೆ ಸೊ ಅದನ್ನು ಅಪ್ಡೇಟ್ ಮಾಡ್ತಾ ಹೋಗ್ತೀನಿ. ಒಂದು ಇಂಪಾರ್ಟೆಂಟ್, ಅವರು ಆ ಭೂಮಿಯಲ್ಲಿ ಮಾಮೂಲಿ ಬಾವಿನ 20 ಅಡಿ ಬಾವಿನಲ್ಲಿ ನೀರು ತೆಗೆದು ಬಾಳೆ ಗಿಡ ಬೆಳೆದಿರೋದನ್ನು ನೋಡಿದ್ದಾರೆ. ಸೊ ಇಂಪಾರ್ಟೆಂಟ್, ಅದೊಂದು ಒಂಥರ ಆಶ್ಚರ್ಯ ಅನಿಸುತ್ತೆ. ಸೊ ನೆಕ್ಸ್ಟ್ ಇದ್ರ ಬಗ್ಗೆ ಇನ್ನೊಂದಷ್ಟು ಮಾಹಿತಿನ ನಾವು ಕೂಡ ಕೇಳೋದಕ್ಕೆ ಇಂಟ್ರೆಸ್ಟ್ ಆಗಿದ್ದೀವಿ. ಸೊ ಅಪ್ಡೇಟ್ ಮಾಡ್ತಾ ಹೋಗ್ತೀವಿ, ಎಪಿಸೋಡ್ ನೋಡ್ತಾ ಹೋಗಿ. ನಮಸ್ಕಾರ.